ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಇವತ್ತಿನ 7ನೇ ವಾರದ ವೋಟಿಂಗ್ ರಿಸಲ್ಟನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಸ್ನೇಹಿತರೆ, ಈ ಒಂದು ವೋಟಿಂಗ್ ರಿಸಲ್ಟ್ನ ಟೈಮಿಂಗ್ಸ್ ಬಂದು ಸ್ನೇಹಿತರೆ ನಿನ್ನೆ ಬೆಳಿಗ್ಗೆ 6 ಗಂಟೆ ಅಂದರೆ ಶುಕ್ರವಾರ ಬೆಳಿಗ್ಗೆ 6 ಗಂಟೆಯಿಂದ ಇವತ್ತು ಶನಿವಾರ ಬೆಳಿಗ್ಗೆ 6 ಗಂಟೆವರೆಗೆ ಈ ಒಟ್ಟು 24 ಗಂಟೆಯ ಅವಧಿಯ ಒಂದು ವೋಟಿಂಗ್ ರಿಸಲ್ಟ್ ಇದಾಗಿರುತ್ತದೆ. ಸ್ನೇಹಿತರೆ, ಈ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಈ ವಾರ ನಾಮಿನೇಟ್ ಆಗಿರುವಂಥ ಸದಸ್ಯರು ಅಂದರೆ 10 ಜನ ಸದಸ್ಯರು ನಾಮಿನೇಟ್ ಆಗಿದ್ದಾರೆ. ಆ 10 ಜನ ಸ್ಪರ್ಧಿಗಳ ಪೈಕಿ ಯಾರು ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ, ಅದರ ಜೊತೆಗೆ ಯಾರು ಅತಿ ಕಡಿಮೆ ವೋಟ್ಗಳನ್ನು ಪಡೆದುಕೊಳ್ಳುವುದರ ಮೂಲಕ ಈ ವಾರ ಹೊರ ಹೋಗಲು ಡೇಂಜರ್ ಝೋನಲ್ಲಿದ್ದಾರೆ ಅಂತ ನೋಡ್ತಾ ಹೋಗೋಣ. ಸ್ನೇಹಿತರೆ, ಒಟ್ಟು 10 ಜನ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಪೈಕಿ ಯಾರು ಎಷ್ಟೆಲ್ಲ ಪರ್ಸೆಂಟೇಜೊಂದಿಗೆ ವೋಟನ್ನು ಪಡೆದುಕೊಂಡಿದ್ದಾರೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಮಾತ್ರ ಕ್ಲಿಕ್ ಮಾಡೋದನ್ನು ಮರೀಲಿಕ್ಕೆ ಹೋಗಬೇಡಿ. ಸ್ನೇಹಿತರೆ, ಕೊನೆಯವರೆಗೆ ನೋಡಿ ವಿಡಿಯೋನ ಗೊತ್ತಾಗುತ್ತದೆ ಯಾರೆಲ್ಲ ಮೊದಲು ಪ್ಲೇಸ್ನಲ್ಲಿದ್ದಾರೆ, ಯಾರು ಕೊನೆಯ ಪ್ಲೇಸ್ನಲ್ಲಿದ್ದಾರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ಈ ವಾರ ಒಟ್ಟು 10 ಜನ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳು ಯಾರಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದು ಮೋಕ್ಷಿತಾ ಆಗಿರಲಿ, ಗೋಲ್ಡ್ ಸುರೇಶ್, ಅನುಷಾ ರೈ, ಉಗ್ರಂ ಮಂಜು, ಭವ್ಯ ಗೌಡ ಅಂದರೆ ಕ್ಯಾಪ್ಟನ್ ತ್ರಿವಿಕ್ರಮ್, ಹಾಗೆ ಚೈತ್ರ ಕುಂದಾಪುರ ಮತ್ತು ಐಶ್ವರ್ಯ ಸಿಂಧೋಗಿ, ಈ ಮೂವರನ್ನು ಹೊರತುಪಡಿಸಿ ಉಳಿದ 10 ಜನ ನಾಮಿನೇಟ್ ಆಗಿದ್ದಾರೆ. ಸ್ನೇಹಿತರೆ, ಈ 10 ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ಮೊದಲನೇದಾಗಿ ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿರುವಂತಹ ಮೊದಲನೇ ಸ್ಪರ್ಧಿ ಯಾರೆಂದರೆ ಅದು ಬೇರೆ ಯಾರು ಅಲ್ಲ ಸ್ನೇಹಿತರೆ, ಹನುಮಂತ ಅಂತ ಹೇಳ್ಬೋದು. ಹನುಮಂತು ಅವರು ಇವತ್ತಿನ ವೋಟಿಂಗ್ ರಿಸಲ್ಟ್ನಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿದ್ದಾರೆ. ನಾನು ಹಿಂದೆ ಮಾಡಿದಂಥ ವಿಡಿಯೋದಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು. ಸ್ನೇಹಿತರೆ, ಮೊದಲನೇ ಪ್ಲೇಸನ್ನು ಅವರು ಯಾರಿಗೂ ಕೂಡ ಬಿಟ್ಟು ಕೊಟ್ಟಿಲ್ಲ ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಈ ವಾರದಲ್ಲಿ ಎಲ್ಲ ಟಾಸ್ಕ್ಗಳನ್ನು ಕೂಡ ಚೆನ್ನಾಗಿ ಆಡಿದ್ದಾರೆ. ಅದರ ಜೊತೆಗೆ ಎಂಟರ್ಟೈನ್ಮೆಂಟಲ್ಲೂ ಕೂಡ ಅವರು ಎತ್ತಿದ ಕೈ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅವರ ವೋಟಿಂಗ್ ರಿಸಲ್ಟ್ ಮೇಲೆ ಹೋಗ್ತಾ ಇದೆ ಹೊರತು ಯಾವುದೇ ರೀತಿಯಾಗಿ ಕೆಳಗೆ ಬರ್ತಾ ಇಲ್ಲ. ಸ್ನೇಹಿತರೆ, ಅಷ್ಟರ ಮಟ್ಟಿಗೆ ತುಂಬಾ ಚೆನ್ನಾಗಿ ಆಟವನ್ನು ಆಡುತ್ತಿರುವ ಕಾರಣ ಅವರು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ 16.9%, 16.9%ನೊಂದಿಗೆ ನಮ್ಮ ಹನುಮಂತು ಅವರು ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ಇನ್ನು ಎರಡನೇ ಸ್ಥಾನದ ವಿಚಾರಕ್ಕೆ ಬರೋಣ. ಎರಡನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರೆಂದರೆ ಅದು ಬೇರೆ ಯಾರಲ್ಲ, ಶಿಶಿರ್ ಶಾಸ್ತ್ರಿ ಅಂತಲೇ ಹೇಳ್ಬೋದು. ಶಿಶಿರ್ ಶಾಸ್ತ್ರಿ ಅವರು ಇವತ್ತಿನ ವೋಟಿಂಗ್ ರಿಸಲ್ಟ್ನಲ್ಲಿ ಅವರ ಗ್ರಾಫ್ ಮೇಲಕ್ಕೆ ಹೋಗಿದೆ. ಸ್ನೇಹಿತರೆ, ನಿನ್ನೆ ಎಪಿಸೋಡ್ನಲ್ಲಿ ಸ್ವಲ್ಪ ಮಟ್ಟಿಗೆ ಕಾಣಿಸಿಕೊಂಡಿದ್ದರಿಂದ ಅವರಿಗೆ ಸ್ವಲ್ಪ ಮಟ್ಟಿಗೆ ಹೆಚ್ಚು ವೋಟ್ಗಳು ಬಂದಿವೆ. 3ನೇ ಅಥವಾ 4ನೇ ಸ್ಥಾನದಲ್ಲಿ ಇರ್ತಾ ಇದ್ದ ಶಿಶಿರ್ ಅವರು ಇವತ್ತಿನ ವೋಟಿಂಗ್ ರಿಸಲ್ಟ್ನಲ್ಲಿ 2ನೇ ಸ್ಥಾನಕ್ಕೆ ಬಂದಿದ್ದಾರೆ. ಸ್ನೇಹಿತರೆ, ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದರೆ 15.1%ನೊಂದಿಗೆ ಅಂದರೆ 15.1%ನೊಂದಿಗೆ ಶಿಶಿರ್ ಶಾಸ್ತ್ರಿಯವರು 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ಇವರು ಮೊದಲನೇ ಸ್ಥಾನವನ್ನು ನಮ್ಮ ಹನುಮಂತ ಅವರು ಟಾಪ್ 1 ಅಂತಲೇ ಹೇಳ್ಬೋದು. ಈಗ ಶಿಶಿರ್ ಶಾಸ್ತ್ರಿ ಅವರು ಟಾಪ್ 2ನಲ್ಲಿ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ವೋಟಿಂಗ್ ರಿಸಲ್ಟ್ನಲ್ಲಿ ಇನ್ನು 3ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, 3ನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಮೋಕ್ಷಿತಾ ಪೈ ಅಂತಲೇ ಹೇಳ್ಬೋದು. ಮೋಕ್ಷಿತಾ ಪೈ ಅವರು ಇವತ್ತಿನ ವೋಟಿಂಗ್ ರಿಸಲ್ಟ್ನಲ್ಲಿ ಅವರು 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರು ಪಡೆದುಕೊಂಡಿರುವಂತಹ ಪರ್ಸೆಂಟೇಜ್ನ ಬಗ್ಗೆ ನೋಡ್ತಾ ಹೋಗೋಣ. ಅದು 14.5%ನೊಂದಿಗೆ ಮೋಕ್ಷಿತಾ ಪೈ ಅವರು 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, ಇವರು ಕೂಡ ಟಾಪ್ 3ಯಲ್ಲಿ ಇರುವಂತಹ ಸ್ಪರ್ಧಿ. ಹನುಮಂತು, ಶಿಶಿರ್ ಹಾಗೆ ಮೋಕ್ಷಿತಾ ಅವರು ಕೂಡ ತುಂಬಾ ಇವರ ಚೆನ್ನಾಗಿ ಆಟವನ್ನು ಆಡುತ್ತಿರುವ ಕಾರಣ ಇವರು 3 ಜನ ಕೂಡ ಟಾಪ್ 3ಯಲ್ಲಿ ಇದ್ದಾರೆ. ಸ್ನೇಹಿತರೆ, ಇನ್ನು 4ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ. 4ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರೆಂದರೆ ಅದು ಬೇರೆ ಯಾರು ಅಲ್ಲ, ಭವ್ಯ ಗೌಡ ಅಂತಲೇ ಹೇಳ್ಬೋದು. ಸ್ನೇಹಿತರೆ, ಭವ್ಯ ಗೌಡ ಅವರ ವೋಟಿಂಗ್ ರಿಸಲ್ಟ್ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನಿನ್ನೆ ಟಾಸ್ಕಲ್ಲೂ ಕೂಡ ತುಂಬಾ ಚೆನ್ನಾಗಿ ಆಟವನ್ನು ಆಡಿದ ಕಾರಣ ಅವರ ಗ್ರಾಫ್ ಮೇಲೆ ಹೋಗ್ತಾ ಇದೆ. ಸ್ನೇಹಿತರೆ, 4ನೇ ಸ್ಥಾನದಲ್ಲಿ ಇರುವಂತಹ ಸ್ಪರ್ಧಿ ಅಂದರೆ ಭವ್ಯ ಗೌಡ ಅಂತಲೇ ಹೇಳ್ಬೋದು. ಅವರಿಗೆ ಎಷ್ಟು ಪರ್ಸೆಂಟೇಜ್ ವೋಟ್ಗಳು ಬಂದಿವೆ ಅಂತ ನೋಡ್ತಾ ಹೋಗೋದಾದರೆ 12.3%ನೊಂದಿಗೆ ಭವ್ಯ ಗೌಡ ಅವರು 4ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ, 4ನೇ ಸ್ಥಾನವು ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅಂದರೆ ಅವರು ಈಗ ಟಾಪ್ 4ರಲ್ಲಿ ಇರುವಂಥ ಸ್ಪರ್ಧಿ. ಸ್ನೇಹಿತರೆ, ಇನ್ನು 5ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ. 5ನೇ ಸ್ಥಾನ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. 5ನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರೆಂದರೆ ಅದು ಬೇರೆ ಯಾರು ಅಲ್ಲ, ಗೌತಮಿ ಜಾಧವ್ ಅಂತಲೇ ಹೇಳ್ಬೋದು. ಗೌತಮಿ ಜಾಧವ್ ಅವರು 11.5 ಅಂದರೆ 11.5%ನೊಂದಿಗೆ
ಗೌತಮಿ ಜಾಧವ್ ಅವರು 5ನೇ ಸ್ಥಾನ ಸ್ನೇಹಿತರೆ. ಇವರು 5 ಜನರು ಕೂಡ ಈ ವಾರ ತುಂಬಾ ಚೆನ್ನಾಗಿ ಟಾಸ್ಕ್ಗಳನ್ನು ಆಡಿದ್ದಾರೆ. ಅದರ ಜೊತೆಗೆ ಎಂಟರ್ಟೈನ್ಮೆಂಟಲ್ಲೂ ಕೂಡ ಭಾಗಿಯಾಗಿರುವ ಕಾರಣ ಇವರು 5 ಜನರು ಕೂಡ ಈ ವಾರದ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ, ಅಂದರೆ ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಇವರೆಲ್ಲರೂ ಕೂಡ ಟಾಪ್ 5 ಇದ್ದಾರೆ. ಇನ್ನು ಟಾಪ್ 6ನ ಬಗ್ಗೆ ನೋಡ್ತಾ ಹೋಗೋಣ. 6ನೇದಾಗಿ ಯಾರು ಅತಿ ಹೆಚ್ಚು ವೋಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ನೋಡ್ತಾ ಹೋಗೋದಾದರೆ ಅದು ಬೇರೆ ಯಾರು ಅಲ್ಲ ಸ್ನೇಹಿತರೆ, 6ನೇ ಸ್ಥಾನದಲ್ಲಿ ಇರುವಂಥ ಸ್ಪರ್ಧಿ ಅದು ಉಗ್ರ ಮಂಜು ಅಂತ ಹೇಳ್ಬೋದು. ಉಗ್ರ ಮಂಜು ಅವರು ಕೂಡ ತುಂಬಾ ಚೆನ್ನಾಗಿ ಆಟ ಆಡುತ್ತಿದ್ದಾರೆ. ಅವರು ಆಟ ಆಡಿದ ರೀತಿಯಲ್ಲಿ ಅವರಿಗೆ ಓಟ್ ಬರ್ತಾ ಇಲ್ಲ. ಅದು ಸ್ವಲ್ಪ ಮಟ್ಟಿಗೆ ಕಳೆದ 2 ವಾರದಲ್ಲಿ ಅವರು ಮಾಡಿದ ಇಂಪ್ಯಾಕ್ಟ್ ಕಾರಣ ಅಂತ ಹೇಳ್ಬೋದು. ಈ ವಾರದಲ್ಲಿ ಅವರ ಆಟ ತುಂಬಾ ಸೂಪರ್ಬ್ ಆಗಿತ್ತು ಅಂತ ಹೇಳ್ಬೋದು. ಅದಕ್ಕೋಸ್ಕರ ಅವರು 6ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರಿಗೆ ಬಂದಿರುವಂಥ ಪರ್ಸೆಂಟೇಜ್ನ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಉಗ್ರ ಮಂಜು ಅವರು ಬರೋಬ್ಬರಿ 10% ಅಂತಲೇ ಹೇಳ್ಬೋದು. ಅಂದರೆ 10%ನೊಂದಿಗೆ ಉಗ್ರ ಮಂಜು ಅವರು 6ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಇವರು ಇನ್ನೂ ಕೂಡ ಇಂಪ್ರೂವ್ಮೆಂಟ್ ಆಗಬೇಕಾಗಿದೆ. ಅಂದರೆ ಜನರಲ್ಲಿ ಒಂದು ತಮ್ಮನ್ನು ಫೇವ್ರೇಟ್ ಆಗುವಂಥ ಕಂಟೆಸ್ಟೆಂಟ್ ಆಗಬೇಕಾಗಿದೆ. ತುಂಬಾ ಯಾರು ಜನರಿಗೆ ಫೇವ್ರೇಟ್ ಆಗ್ತಾರಲ್ವೋ ಅವರಿಗೆ ತುಂಬಾ ಹೆಚ್ಚು ಓಟ್ಗಳು ಬರ್ತವೆ. ಆದರೆ ಇವರು ಇನ್ನೂ ಸ್ವಲ್ಪ ಫೇವ್ರೇಟ್ ಆಗಬೇಕಾಗಿದೆ. ಆದರೆ ಈಗ ಸದ್ಯಕ್ಕೆ ಅವರಿಗೆ 6ನೇ ಪೊಸಿಷನ್ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು 7ನೇ ಸ್ಥಾನ ಬಗ್ಗೆ ನೋಡ್ತಾ ಹೋಗೋಣ. 7ನೇ ಸ್ಥಾನದಲ್ಲಿರುವಂಥ ಸ್ಪರ್ಧೆ ಅಂದರೆ ಅದು ಧರ್ಮ ಕೀರ್ತಿ ರಾಜ್ ಅಂತಲೇ ಹೇಳ್ಬೋದು. ಕಳೆದ ವಾರಕ್ಕೆ ಕಂಪೇರ್ ಮಾಡಿದಾಗ ಇವರ ಆಟ ತುಂಬಾ ಒಂದು ಇಂಪ್ರೂವ್ಮೆಂಟ್ ಆಗಿದೆ. ಟಾಸ್ಕ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಇವರಿಗೆ ಬಂದಿರುವಂಥ ಪೊಸಿಷನ್ 7ನೇ ಪೊಸಿಷನ್ ಅಂತಲೇ ಹೇಳ್ಬೋದು. ಎಷ್ಟು ಪರ್ಸೆಂಟೇಜ್ ಪಡೆದುಕೊಂಡಿದ್ದಾರೆ ಅಂತ ನೋಡ್ತಾ ಹೋದಾದರೆ 7.5 ಅಂದರೆ 7.5%ನೊಂದಿಗೆ ಇವರು 8ನೇ ಸ್ಥಾನದಲ್ಲಿ ಇದ್ದಾರೆ ಸ್ನೇಹಿತರೆ. 7ನೇ ಸ್ಥಾನದಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಇದು ಕೂಡ ಒಂದು ತುಂಬಾ ಪೊಸಿಷನ್ ಅಂತಲೇ ಹೇಳ್ಬೋದು. ಸೇಫ್ ಝೋನಲ್ಲಿರುವಂಥ ಪೊಸಿಷನ್ ಅಂತಲೇ ಹೇಳ್ಬೋದು. ಆದರೆ ಮುಂದಿನ ವಾರಕ್ಕೆ ತುಂಬಾ ಕಷ್ಟ ಆಗ್ತಾ ಹೋಗ್ತದೆ ಸ್ನೇಹಿತರೆ. ಇನ್ನು 8ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ. 8ನೇ ಸ್ಥಾನವನ್ನು ಪಡೆದುಕೊಂಡಿರುವಂತಹ ಸ್ಪರ್ಧಿ ಯಾರೆಂದರೆ ಅದು ಧನ್ರಾಜ್ ಆಚಾರ್ಯ ಅಂತಲೇ ಹೇಳ್ಬೋದು. ಧನ್ರಾಜ್ ಆಚಾರ್ಯ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅವರ ಸ್ಥಾನ 8ನೇ ಸ್ಥಾನ ಅಂತಲೇ ಹೇಳ್ಬೋದು. ಇವರು ಕೂಡ ಸ್ವಲ್ಪ ಮಟ್ಟಿಗೆ ಡೇಂಜರ್ ಝೋನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಬಾಟಮ್ 3ಯಲ್ಲಿ ಕೂಡ ಇವರು ಬರ್ತಾರೆ. ಆದರೆ ಈ ವಾರದಲ್ಲಿ ಸೇಫ್ ಆಗುವಂಥ ಎಲ್ಲ ಸಾಧ್ಯತೆ ಇದೆ. ಅಂದರೆ ಇನ್ನು ಕಂಪೇರ್ ಮಾಡಿದ್ರೆ ಇನ್ನು ಉಳಿದವರು ಇಬ್ಬರು ತುಂಬಾ ಡೇಂಜರ್ ಝೋನಲ್ಲಿದ್ದಾರೆ. ಇವರು 8ನೇ ಸ್ಥಾನ ಅಂತಲೇ ಹೇಳ್ಬೋದು. ಇವರಿಗೆ ಬಂದಿರುವಂಥ ವೋಟ್ 5.5 ಅಂತಲೇ ಹೇಳ್ಬೋದು. ಅಂದರೆ 5.5%ನೊಂದಿಗೆ ಅವರು 8ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಇನ್ನು 9ನೇ ಮತ್ತು 10ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಇವರಿಬ್ಬರು ಕೂಡ ಬಾಟಮ್ 2ಅಲ್ಲಿ ಇರುವಂಥ ಇಬ್ಬರು ಸ್ಪರ್ಧಿಗಳು ಆಗ್ತಾರೆ ಅಂತ ಹೇಳ್ಬೋದು. ಬಾಟಮ್ 2 ತುಂಬಾ ಇಂಪಾರ್ಟೆಂಟ್. ಇವರಿಬ್ಬರ ಪೈಕಿ ಒಬ್ಬರು ಹೊರ ಹೋಗುವಂಥ ಲಕ್ಷಣಗಳು ಇರುತ್ತವೆ. 9ನೇ ಸ್ಥಾನ ಮತ್ತು ಈ 10ನೇ ಸ್ಥಾನ ಯಾರಂತ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ 9ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ. 9ನೇ ಸ್ಥಾನದಲ್ಲಿರುವಂತಹ ಸ್ಪರ್ಧಿ ಯಾರೆಂದರೆ ಅದು ಅನುಷಾ ರೈ ಅಂತಾನೆ ಹೇಳ್ಬೋದು. ಅನುಷಾ ರೈ ಅವರು ಇವತ್ತಿನ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಅನುಷಾ ಅವರು 9ನೇ ಸ್ಥಾನದಲ್ಲಿ ಪಡೆದುಕೊಂಡಿದ್ದಾರೆ. ಅವರಿಗೆ ಬಂದಿರುವಂಥ ವೋಟಿಂಗ್ ಪರ್ಸೆಂಟೇಜ್ನ ಬಗ್ಗೆ ನೋಡ್ತಾ ಹೋಗೋಣ. ಅವರಿಗೆ ಬಂದಿರುವಂಥ ವೋಟಿಂಗ್ ಪರ್ಸೆಂಟೇಜ್ 4.5 ಅಂತಲೇ ಹೇಳ್ಬೋದು. 4.5%ನೊಂದಿಗೆ ಅನುಷಾ ರೈ ಅವರು ಒಂದು ರೀತಿಯಾಗಿ 9ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಸ್ನೇಹಿತರೆ. ಅಂದರೆ ಡೇಂಜರ್ ಝೋನಲ್ಲಿ ಇರುವಂಥ ಪೊಸಿಷನ್ ಅಂತಲೇ ಹೇಳ್ಬೋದು. ಕಳೆದ ಒಂದು ವೋಟಿಂಗ್ ರಿಸಲ್ಟ್ನಲ್ಲಿ ಕೂಡ ಇವರು 9ನೇ ಸ್ಥಾನದಲ್ಲಿ ಇದ್ದರು ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಈ ವಾರದಲ್ಲಿ ಅವರು ಯಾವುದೇ ರೀತಿಯಾಗಿ ಇಂಪ್ರೂವ್ಮೆಂಟ್ ಕಾಣ್ತಾ ಇಲ್ಲ ವೋಟಿಂಗ್ ರಿಸಲ್ಟ್ನಲ್ಲಿ. ಅದಕ್ಕೋಸ್ಕರ ಅವರು 9ನೇ ಸ್ಥಾನದಲ್ಲಿ ಉಳಿದುಕೊಂಡಿದ್ದಾರೆ. ಅಂದರೆ 4.5%ನೊಂದಿಗೆ ಅನುಷಾ ರೈ ಅವರು 9ನೇ ಸ್ಥಾನ ಸ್ನೇಹಿತರೆ. ಇನ್ನು 10ನೇ ಸ್ಥಾನದ ಬಗ್ಗೆ ನೋಡ್ತಾ ಹೋಗೋಣ. ಅದು ಬೇರೆ ಯಾರೂ ಅಲ್ಲ, ಗೋಲ್ಡ್ ಸುರೇಶ್ ಅಂತಲೇ ಹೇಳ್ಬೋದು. ಗೋಲ್ಡ್ ಸುರೇಶ್ ಅವರು ಕೂಡ ಈ ವಾರದಲ್ಲಿ ಅತಿ ಹೆಚ್ಚು ಡೇಂಜರ್ ಝೋನಲ್ಲಿರುವಂಥ ಒಬ್ಬ ಸ್ಪರ್ಧಿ ಅಂದರೆ ಅದು ಗೋಲ್ಡ್ ಸುರೇಶ್ ಅಂತಲೇ ಹೇಳ್ಬೋದು. ಗೋಲ್ಡ್ ಸುರೇಶ್ ಅವರಿಗೆ ಬಂದಿರುವಂಥ ಪರ್ಸೆಂಟೇಜ್ ಕೇವಲ 2.2%ನೊಂದಿಗೆ ಗೋಲ್ಡ್ ಸುರೇಶ್ ಅವರು 10ನೇ ಸ್ಥಾನ. ಅಂದರೆ ಅತಿ ಹೆಚ್ಚು ಡೇಂಜರ್ ಝೋನಲ್ಲಿರುವಂಥ ಸ್ಪರ್ಧಿ ಯಾರೆಂದರೆ ಅದು ಗೋಲ್ಡ್ ಸುರೇಶ್ ಅಂತಲೇ ಹೇಳ್ಬೋದು. ಈ 10 ಜನ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳ ಪೈಕಿ ನಿಮ್ಮ ಪ್ರಕಾರ ಯಾರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಬೇಕು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಎಲ್ಲರೂ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.